ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಫ್ರೆಂಡ್ಸ್, ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಯಾವ ವ್ಯಕ್ತಿಯ ಬಗ್ಗೆ ಹಗಲು ರಾತ್ರಿ ಹುಚ್ಚರಂತೆ ಯೋಚನೆ ಮಾಡ್ತಾ ಇದ್ದೀರಿ, ಆ ವ್ಯಕ್ತಿಯ ಕರೆಂಟ್ ಎನರ್ಜಿ ಏನು, ಈಗಿನ ಪರಿಸ್ಥಿತಿ ಏನೋ, ಅವರ ಸಿಚುವೇಶನ್ ಏನೋ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಿಮ್ಮ ಬಗ್ಗೆ ಅವ್ರಿಗೂ ನೆನಪಿದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್. ನೀವು ಹಗಲು ರಾತ್ರಿ ಯಾರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀರಿ, ಆ ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅನ್ನೋದೇ ಇವತ್ತಿನ ಕಾನ್ಸೆಪ್ಟ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ರೆಸೊನೇಟ್ ಆಗ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಒಂದು ಕಾರ್ಡ್ ಅಂತೇಳಿ. ಹಾಗೆ ಒಂದಷ್ಟು ಏಂಜಲ್ಸ್ ಗೈಡೆನ್ಸ್ ಮೆಸೇಜ್ ಕೂಡ ನಾನು ತೆಗಿತಾ ಇದ್ದೀನಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಆ ಪರ್ಸನ್ ನೇಮ್ನ 3 ಬಾರಿ ನೆನ್ಪು ಮಾಡಿಕೊಂಡು ನೆನೆಸ್ಕೊಂಡು ಹೆಸರು ಹೇಳ್ಕೊಂಡು ಇದೊಂದು ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಆ್ಯಕ್ಚುಲಾಗಿ ನೀವು ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೇ ನಿಮ್ಮ ಪರ್ಸನ್ ಹೆಸರನ್ನ ಹೇಳ್ಕೊಂಡು ನೀವು ಒಂದು ಕಾರ್ಡ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬಿಡ್ಬೇಕಾಗತ್ತೆ. ಸೊ ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ, ನಿಮ್ಮ ಪರ್ಸನ್ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅಜ್ಜೋ ಏನು ಕಾರ್ಡ್ ಇದು? ಎಸ್, ಆಬ್ವಿಯಸ್ಲಿ ರೈಟ್. ನಿಮ್ಮ ಪರ್ಸನ್ ಕೂಡ ನಿಮಗೆ ಮೋಸ ಮಾಡಿರಬಹುದು. ಅವರು ನಿಮ್ಮಿಂದ ತುಂಬಾ ಮುಚ್ಚಿಟ್ಟಿರಬಹುದು, ಒಂದಷ್ಟು ವಿಚಾರಗಳು ಮುಚ್ಚಿಟ್ಟು ಅದರಿಂದ ನೀವು ಏನು ಇವಾಗ ತುಂಬ ಸಫರ್ ಪಟ್ಟು ನೀವು ಅಳ್ತಾ ಇದ್ದೀರಿ. ಆದರೂ ಅವ್ರ ಕಡೆಯಿಂದ ಉತ್ತರ ಬರ್ತಾ ಇಲ್ಲ, ಅವ್ರು ಏನು ಹೇಳ್ತಾ ಇಲ್ಲ ನಿಮಗೆ. ಅದಕ್ಕೆ ಯಾವುದೇ ಅವ್ರು ನಿಮಗೆ ತುಂಬಾ ವಿಚಾರದಲ್ಲಿ ಮುಚ್ಚಿಟ್ಟಿದ್ದಾರೆ, ನಿಮ್ಮನ್ನು ಬಳಸ್ಕೊಂಡಿದ್ದಾರೆ, ನಿಮ್ಮನ್ನು ಯೂಸ್ ಆ್ಯಂಡ್ ಥ್ರೋ ರೀತಿಯೂ ನೋಡಿದ್ದಾರೆ. ಅದಾದಮೇಲೆ ಪ್ರೀತಿ ಅನ್ನೋ ನಾಟಕ ಆಡಿ ನಿಮ್ಮನ್ನು ಒಂದು ಹಂತಕ್ಕೆ ತೊಗೊಂಡು ಬಂದು ನಡು ನೀರಿನಲ್ಲಿ ಕೈ ಬಿಟ್ಟಿದ್ದಾರೆ. ನಿಮ್ಮಿಬ್ಬರು ನಡುವೆ ಕೆಲವರು ಬಂದು ಆಟಾಡಿದ್ದೂ ಇದೆ. ಅದರಿಂದ ಅವರು ಏನಾದರೂ ಖುಷಿಯಾಗಿದ್ದಾರಾ ಅಂತ ನೋಡೋದಾದರೆ, ನೀವು ಅವರು ಬಿಟ್ಟು ಹೋದ್ಮೇಲೆ ಎಷ್ಟು ನರಳಾಡಿದಿರಿ. ಅವ್ರಿಗೆ ಕಾಲ್ ಮಾಡೋದಾಗಿರ್ಬೋದು, ಅವ್ರಿಗೆ ಸಿಕ್ಕಿ ನರಳಾಡೋದಾಗಿರ್ಬೋದು, ಅವರಿಗೆ ಗೋಗರ್ದು ನೀವು ನಿಮ್ಮ ಪ್ರೀತಿನ ಅಂಗಲಾಚಿ ಬೇಡಿರೋದ್ರಿಂದ ಅವರು ಕೂಡ ತುಂಬ ಮಾನಸಿಕವಾಗಿ ನೊಂದಿದ್ದಾರೆ. ನಿಮ್ಮ ಜೊತೆ ಕಳೆದ ಕ್ಷಣಗಳನ್ನೆಲ್ಲ ಅವರು ಕೂಡ ನೆನಪು ಮಾಡ್ಕೊಳ್ತಾರೆ. ಆಮೇಲೆ ಏನಾಗ್ತಾ ಇದೆ, ಅವ್ರಿಗೆ ಅವರ ಕೆಲವು ವೈಯಕ್ತಿಕ ವಿಚಾರಗಳಿಂದ ನಂಗೆ ಯಾರೂ ಬೇಡ, ಏನೂ ಬೇಡ ಅನ್ನೋ ಲೆವೆಲಲ್ಲಿ ಒಂದು ಹಂತಕ್ಕೆ ಅವರು ಸೈಲೆಂಟ್ ಆಗಿದ್ದಾರೆ. ಬಟ್ ಆದರೆ ಅವ್ರ ಹತ್ರ ಕೆಲವೊಂದಷ್ಟು ವಿಚಾರಗಳು ಮುಚ್ಚಿಡೋದಾಗಿರಬಹುದು. ನೀವು ನೋಡಿದಂತಹ ವ್ಯಕ್ತಿ ಈಗ ಅವರು ಕಾಣ್ತಾ ಇಲ್ಲ, ತುಂಬಾ ಬೇಗ ಚೇಂಜ್ ಆಗಿದ್ದಾರೆ. ಇಷ್ಟು ಬೇಗ ಚೇಂಜ್ ಆಗಿದ್ದಾರೆ ಅಂತ ನಿಮಗೆ ಡೌಟ್ ಬರ್ತಾ ಇದೆ. ಅವರು ಅಷ್ಟು ಬೇಗ ಚೇಂಜ್ ಆಗಿದ್ದಾರೆ ಅಂತ ಹೇಳಬಹುದು. ಅವರು ಕೂಡ ಈ ಹಿಂದೆ ನಿಮ್ಮನ್ನು ಅವಾಯ್ಡ್ ಮಾಡಿದಾಗಿರ್ಬಹುದು, ಅಥವಾ ನೀವು ಎಷ್ಟೇ ಸಲ ಕಾಲ್ ಮಾಡಿದಾಗ ಅವರು ಕಟ್ ಮಾಡೋದಾಗಿರ್ಬೋದು, ಏನೇ ಮಾಡಿರಬಹುದು. ಬಟ್ ಅದೆಲ್ಲ ಮಾಡಿದಾಗ ನೀವು ಅಂದ್ಕೊಳ್ಬಹುದು ಅವ್ರಿಗೆ ನನ್ನ ನೆನಪಿಲ್ಲ ಅಂತ ಹೇಳಿ ತುಂಬಾ ಕೊರಗಿದ್ದಾರೆ ಆ ಟೈಮಲ್ಲಿ. ಬಟ್ ಆದರೆ ನೀವೆಲ್ಲಿ ಹಚ್ಕೊಳ್ತಿರೋ, ಇನ್ನೂ ಮುಂದೆ ಈ ರಿಲೇಷನ್ಶಿಪ್ ಇರ್ಬೋದು, ಈ ಪ್ರೀತಿ ಇರ್ಬೋದು, ಮುಂದುವರೆದ್ರೆ ಏನೋ ಪ್ರಾಬ್ಲಮ್ ಇದೆ ಅನ್ನೋ ಲೆವೆಲ್ಲಿಗೆ ಅವರು ಯಾರೂ ಬೇಡ, ಏನೂ ಬೇಡ ಅನ್ನೋ ಸ್ಥಿತಿ ತಲುಪಿದ್ದಾರೆ ಅಂತ ಹೇಳ್ಬೋದು. ಅವರಿಗೆ ಕೆಲವೊಂದಷ್ಟು ವಿಚಾರಗಳು ಅವರು ಈಗಲೂ ಕೂಡ ಮುಚ್ಚಿಟ್ಟಿದ್ದಾರೆ. ಅವರು ಆ ವಿಚಾರಗಳನ್ನ ಡಿಸ್ಕಸ್ ಮಾಡೋದಕ್ಕೆ ರೆಡಿನೇ ಇಲ್ಲ. ಅವ್ರು ಈಗಲೂ ಕೂಡ ಕೆಲವೊಂದಷ್ಟು ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರೆ. ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅಂತಂದರೆ, ರೀಕನ್ಸಿಡರ್ ಅಂತ ಬರ್ತಾ ಇದೆ. ರೀಕನ್ಸಿಡರ್ ಅಂದರೆ ಮತ್ತೆ ಒಂದಾಗುವ ಸಾಧ್ಯತೆ ಇದೆ. ನೀವು ನಂಬುವ ದೈವದಿಂದ ಬರ್ತಿರುವಂತಹ ಮೆಸೇಜ್, ಮತ್ತೆ ಈ ಸಂಬಂಧ ಒಂದಾಗುವ ಸಾಧ್ಯತೆ ಇದೆ ಅಂತ ಹೇಳಿ ನೀವು ನಂಬುವ ದೈವದಿಂದ ಮೆಸೇಜ್ ಬರ್ತಾ ಇದೆ. ಸೊ ಅವರು ಕೂಡ ಒಂದು ಲೆಕ್ಕಕ್ಕೆ ಹುಚ್ಚರಂತೆಯೇ ಕೊರಗಿದ್ರು. ಬಟ್ ಆದರೆ ಅವರು ಕೊರಗಿದ್ದಾರೆ ಅನ್ನೋದು ನಿಮ್ಮ ಮುಂದೆ ಕಾಣಲಿಲ್ಲ. ಏಕೆಂದರೆ ಅವರ ಆ್ಯಟಿಟ್ಯೂಡ್, ಈಗೋ ಆ ರೀತಿ ಇತ್ತು. ಅವರು ಕೊರಗ್ತಾನೆ ಇಲ್ವೇನೋ ಅಂತ ನೀವು ಬೇಸರ ಮಾಡ್ಕೊಂಡಿದ್ರಿ. ಎಷ್ಟು ಧೈರ್ಯವಾಗಿದ್ದಾರೆ, ನನ್ನ ನೆನಪೆಲ್ಲ ಮರ್ತೋಯ್ತಾ, ಈ ಥರದ್ದೆಲ್ಲ ಥಿಂಕ್ ಮಾಡಿದ್ದಾರೆ. ಅವರು ಕೂಡ ನೆನಪು ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಯಾರೆಲ್ಲ ಸೆಕೆಂಡ್ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅವರ ರೀಡಿಂಗ್ ಏನಾಗಿರುತ್ತೆ, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ನೆನಪು ಮಾಡಿಕೊಂಡು ಇದೊಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ನಿಮ್ಮ ಪರ್ಸನ್ ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅವರಿಗೆ ನಿಮ್ಮ ನೆನಪಿದೆಯಾ? ನೀವು ಹಾಗೆ ನಾನು ದೈವದ ಮೆಸೇಜ್, ನೀವು ನಂಬುವ ದೈವದ ಮೆಸೇಜ್ ಕೂಡ ನಾನು ತೆಗಿತೀನಿ. ಅವರಿಗೆ ನಿಮ್ಮ ನೆನಪಿದೆಯಾ?
ಅನ್ನೋದೇ ಇವತ್ತಿನ ರೀಡಿಂಗ್. ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅನ್ನೋದು ನೋಡ್ತೀನಿ. ಓಕೆ, ನಿಮ್ಮ ಪ್ರೀತಿ ವಿಚಾರದಲ್ಲಿ ಒಂದಷ್ಟು ಕನ್ಫ್ಯೂಷನ್ಗಳನ್ನ ನಿಮ್ಮ ಪರ್ಸನ್ ತೊಗೊಂಡಿದ್ರು. ನಿಮ್ಮ ಪ್ರೀತಿ ವಿಚಾರ ಯಾಕೆ ಹಾಳಾಯಿತು ಅಂತ ಏನಾದರೂ ನೋಡೋದಾದರೆ, ಅವ್ರಿಗೆ ಥರ್ಡ್ ಪಾರ್ಟಿ ಕನೆಕ್ಷನ್, ಆ ಥರ್ಡ್ ಪಾರ್ಟಿ ಕನೆಕ್ಷನ್ನಿಂದ ನೀವು ನಿಮ್ಮನ್ನು ಅವಾಯ್ಡ್ ಮಾಡೋದಾಗಿರ್ಬಹುದು, ನಿಮ್ಮಿಂದ ದೂರ ಆಗೋದಾಗಿರ್ಬೋದು. ಈ ಪ್ರೀತಿ ತುಂಬಾ ಚೆನ್ನಾಗಿತ್ತು, ಅಂದರೆ ಒಂದು ಲೆವೆಲಲ್ಲಿ ಇದು ಕೊನೆವರೆಗೂ ಉಳ್ಕೊಳ್ಳೋ ಅಂಥ ಪ್ರೀತಿ ಆಗಿತ್ತು. ಬಟ್ ಅಚಾನಕ್ಕಾಗಿ ಥರ್ಡ್ ಪಾರ್ಟಿ ಎಂಟ್ರಿ ಆಗಿದೆ, ಅಥವಾ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಇದ್ದರೆ ಥರ್ಡ್ ಪಾರ್ಟಿ ಏನಾದರೂ ಮುಂಚಿತವಾಗಿ ಇದ್ದರೆ ಅವರ ವಿಚಾರವಾಗಿ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ಬೋದು. ಅವರು ಎರಡು ರೀತಿಯ ಮನಸ್ಸಾಗಿ ಒಂದಷ್ಟು ಗೊಂದಲಕ್ಕೀಡಾಗಿದ್ದಾರೆ. ನಿಮ್ಮ ಪರ್ಸನ್ ಗೊಂದಲಕ್ಕೀಡಾಗಿದ್ದಾರೆ. ಇಲ್ಲಿ ನಿಮ್ಮನ್ನು ಮಾತಾಡಬೇಕು ಅನ್ನೋ ಇಷ್ಟ ಅವ್ರಿಗೂ ಇದೆ, ಬಟ್ ಆದರೆ ಒಂದಷ್ಟು ಕನ್ಫ್ಯೂಷನ್ ಕೂಡ ಇದೆ, ಒಂದಷ್ಟು ಚುಚ್ಚು ಮಾತುಗಳು ಕೂಡ ಅವ್ರಿಗೆ ಆಡ್ತಾ ಇದ್ದಾರೆ ಅಂತ ಹೇಳಬಹುದು. ಅವರ ಪರ್ಸನ್ಸ್ಗಳು ಅಂದರೆ ಮನೆಯ ಅವ್ರಿಗೆ ಅಂತ ಬೇಕಾದಂಥ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವ್ರಿಗೆ ನಿಮ್ಮಿಂದ ದೂರ ಮಾಡುವಂಥ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ. ಹಾಗೆ ಥರ್ಡ್ ಪಾರ್ಟಿಯ ಮಾತುಗಳು ಕೂಡ, ಥರ್ಡ್ ಪಾರ್ಟಿ ಸ್ಟ್ರಾಂಗ್ ಆಗಿರೋದ್ರಿಂದ ಇಲ್ಲಿ ಥರ್ಡ್ ಪಾರ್ಟಿ ಮಾತುಗಳು ಕೂಡ ಅವರು ಕೇಳ್ತಾ ಥರ್ಡ್ ಪಾರ್ಟಿ ಮಾತುಗಳನ್ನ ಕೇಳ್ತಾ ಅವರು ಕೂಡ ನಿಮ್ಮಿಂದ ದೂರ ಆಗಿ ಸೈಲೆಂಟ್ ಆಗಿದ್ದಾರೆ. ಬಟ್ ಆದರೂ ಅವರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಒಂದಷ್ಟು ಎಷ್ಟೋ ಸಲ ಅವರು ನಿಮ್ಮ ಬಳಿ ಮಾತಾಡಬೇಕು, ನಿಮ್ಮ ಬಗ್ಗೆ ಯೋಚನೆ ಮಾಡೋದಾಗಿರ್ಬೋದು, ನಿಮ್ಮ ಜೊತೆ ಕಳೆದಿರೋ ಕ್ಷಣಗಳಾಗಿರಬಹುದು, ಇದೆಲ್ಲ ಎಷ್ಟೋ ಬಾರಿ ನೆನಪು ಮಾಡ್ಕೊಂಡಿದ್ದಾರೆ. ಆದರೆ ಬರೋ ಧೈರ್ಯ ಯಾವತ್ತೂ ಮಾಡಲಿಲ್ಲ, ಯಾಕೆಂದರೆ ಅವ್ರಿಗೆ ಬಿಟ್ಕೊಟ್ಟಿಲ್ಲ. ಅವ್ರಿಗೆ ನಿಮ್ಮ ಹತ್ರ ಬರೋದಕ್ಕೆ ಯಾರೂ ಬಿಟ್ಕೊಟ್ಟಿಲ್ಲ. ಈ ಕಾರ್ಡ್ ನಿಮ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ನಾನು. ಅವ್ರನ್ನ ಒಂದಷ್ಟು ಹಿಡಿದಿಟ್ಟಿರೋ ರೀತಿಯೇ ಇದೆ. ಅವ್ರನ್ನ ಹಿಡಿದಿಟ್ಟಿದ್ದಾರೆ ಮಾತುಗಳಿಂದ, ಚುಚ್ಚು ಮಾತುಗಳಿಂದ. ಅವನು ಅಥವಾ ಅವಳಿಗೆ ಚುಚ್ಚು ಮಾತುಗಳಿಂದ ಅವರು ಮಾನಸಿಕವಾಗಿ ಕುಗ್ಗೋಗಿದ್ದಾರೆ, ಕೈ ಚೆಲ್ಲಿದ್ದಾರೆ. ಈ ಪ್ರೀತಿನ ಹಿಂಗೆ ಮುಂದುವರ್ಸ್ಕೊಂಡು ಹೋದರೆ ಮತ್ತು ನನಗೆ ಎಫೆಕ್ಟ್ ಆಗುತ್ತೆ ಅಂತನೋ, ಅಥವಾ ಇಲ್ಲಿ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಲ್ಲ ಅನ್ನೋದು ನಿಮ್ಮ ಪರ್ಸನಿಗೆ ಗೊತ್ತಾಗಿದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅಂದರೆ ಪೀಸ್ಫುಲ್ ರೆಸಲ್ಯೂಷನ್ ಅಂತ ಬರ್ತಾ ಇದೆ. ಸೊ ಪೀಸ್ಫುಲ್ ರೆಸಲ್ಯೂಷನ್ ಅಂತ ಅಂದರೆ ಒಂದಷ್ಟು ನೀವು ಕಾಮ್ ಆಗಿರೋದಾಗಿರಬಹುದು, ಒಂದಷ್ಟು ಯೋಚನೆ ಮಾಡ್ದಾರ ಈ ಪ್ರೀತಿ ವಿಚಾರನ ನೀವು ಒಂದಷ್ಟು ದಿನ ಮರ್ತು ಬಿಡಿ. ನಿಮ್ಮ ಬಗ್ಗೆ ನೀವು ಗಮನ ಕೊಡಿ. ಪೀಸ್ಫುಲ್ಲಾಗಿ ಒಂದಷ್ಟು ನಿಮ್ಮ ಬಗ್ಗೆ ನೀವು ಗಮನ ಕೊಡೋದಾಗಿರ್ಬೋದು, ನಿಮ್ಮ ಉಸಿರಾಟದ ಬಗ್ಗೆ ಗಮನ ಕೊಡೋದಾಗಿರ್ಬೋದು, ಮೆಡಿಟೇಷನ್ ಮಾಡೋದಾಗಿರಬಹುದು. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು ಅಂತ ನೀವು ನಂಬುವ ದೈವದಿಂದ ಮೆಸೇಜ್ ಬರ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ.